ವಿಠ್ಠಲ ರುಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ. ಬನ್ನಿ. ಪೃಥ್ವಿರಾಜ್ ಸಿ, ಪುರುಷ, 17 ನವೆಂಬರ್ 1991, 6:30 ಚಳ್ಳಕೆರೆಯಲ್ಲಿ ಜನನ. ಉತ್ತರ ಭಾದ್ರಪದ ನಕ್ಷತ್ರ, ಮೀನರಾಶಿ, ವೃಷಭ ಲಗ್ನದಲ್ಲಿ ಜನನ. ಒಳ್ಳೆ ಲಗ್ನ ರೀ ವೃಷಭ ಲಗ್ನ. ವೃಷಭ, ತುಲಾ, ಮೇಷ ಮತ್ತು ವೃಶ್ಚಿಕ. ಯಾಕಂದರೆ 5 ಯೋಗಕಾರಕ ಗ್ರಹಗಳು ಬರ್ತಾವಲ್ಲಿ. ಬನ್ನಿ ನೋಡೋಣ. ಯಾವ ಹರ್ಷಣ ಯೋಗದಲ್ಲಿ ಹುಟ್ಟಿದ್ದಾರೆ, ಅಡ್ಡಿ ಇಲ್ಲ, ನೋ ಪ್ರಾಬ್ಲಮ್. ಯೋಗ ಚೆನ್ನಾಗಿದೆ, ಅದೇನು ಚಿಂತೆ ಇಲ್ಲ. ಬನ್ನಿ. ಹಾಗಾದರೆ ನಕ್ಷತ್ರ ಯೋಗದ ಪ್ರಾಬ್ಲಮ್ ಏನಿಲ್ಲ. ಬನ್ನಿ. ಜಾತಕದ ಒಂದು, ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರ, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟ, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ದರೆ ಲಾಭ ಕೊಡೋಲ್ಲ. 6ರಿಂದ 24 ಇರಬೇಕು. ಯಾಕಂದರೆ 0 to 6 ಅಂದರೆ 0 to 10 ಇಯರ್ಸ್ ಅಂತ ಅರ್ಥ. 24 to 29 ಅಂದರೆ 65ರಿಂದ 100 ವರ್ಷ ಅಂತ ಅರ್ಥ. 6ರಿಂದ 24 ಅಂದರೆ 15ರಿಂದ 60 ವರ್ಷ ಅಂತ ಅರ್ಥ. ಇದನ್ನು ನಾನು ಬಾಲ್ಯಾವಸ್ಥೆ ಅಂತ ಕರೆದ್ರೆ, ಇದನ್ನು ನಾನು ವೃದ್ಧಾಪ್ಯಾವಸ್ಥೆ ಅಂತ ಕರಿತೀನಿ. ಇದನ್ನು ನಾನು ಯೌವನಾವಸ್ಥೆ ಅಂತ ಕರಿತೀನಿ. ಯೌವನಾವಸ್ಥೆ ಅಂತ ಕರಿತೀನಿ. ಯಾವುದೇ ಗ್ರಹ ಯೌವನಾವಸ್ಥೆಯಲ್ಲಿದ್ದರೆ 100ಕ್ಕೆ 100 ಫಲ ಕೊಡ್ತವೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ಉಚ್ಚ, ನೀಚ, ರಾಹು ಮತ್ತು ಕೇತು ಅಸ್ತಂಗತ ಗ್ರಹಗಳ ಫಲ ಕೊಡೋದಿಲ್ಲ. ಬನ್ನಿ. 1, 4, 7, 10 ಕೇಂದ್ರ. ಆದರೆ 2 ಧನೇಶ, 11 ಲಾಭೇಶ. 1 ನೋಡಿ, 1, 5, 9 ತ್ರಿಕೋಣ. ಅದೇ ರೀತಿ 6, 8, 12 ಭಾರಿ ಕೆಟ್ಟ ಸ್ಥಾನ. 3 50-50. ಹಾಗಾದರೆ ವೃಷಭ ಲಗ್ನದ ಯೋಗಕಾರಕ ಗ್ರಹಗಳೇ ಯಾವ್ಯಾವು? ಶುಕ್ರ ಯೋಗಕಾರಕ, ಶನಿ ಯೋಗಕಾರಕ, ಬುಧ ಯೋಗಕಾರಕ, ಸೂರ್ಯ ಯೋಗಕಾರಕ, ಚಂದ್ರ ಯೋಗಕಾರಕ. ರಾಹು ಕೇತು ಮಿತ್ರರಾದರೆ ಅತಿ ದೊಡ್ಡ ವಿರೋಧಿ ಗುರು ಹಾಗೂ ಕುಜ. ಬನ್ನಿ ಗ್ರಹಗಳ ಸ್ಥಿತಿಯನ್ನು ನೋಡೋಣ. ವಕ್ರಗತಿ ಜಾತಕದಲ್ಲಿ ಯಾರೂ ಇಲ್ಲ. ಉಚ್ಚ ಸ್ಥಾನದಲ್ಲಿಯೂ ಯಾರೂ ಇಲ್ಲ. ನೀಚ ಶುಕ್ರ, ಅಸ್ತಂಗತ ಕುಜ. ಅಸ್ತಂಗತ ಕುಜ. ಬನ್ನಿ ನೋಡೋಣ ಜಾತಕದಲ್ಲಿ ಏನಿದೆ ಏನಿಲ್ಲ ಅಂತ. ಕೇತು 18 ಡಿಗ್ರಿ 2ನೇ ಭಾವದಲ್ಲಿ.
ಎರಡನೇ ಭಾವದಲ್ಲಿ ಕೇತು 18 ಡಿಗ್ರಿ, ಅದು ನೀಚ ಕೇತು. ಇಲ್ಲ ಇವರೇ, ವ್ಯವಹಾರಗಳು ನೀವು ಯಾವುದೂ ಸುಸೂತ್ರವಾಗಿ ನಡೆಯುವುದಿಲ್ಲ. ಒಳ್ಳೆಯ ಬಿಹೇವಿಯರ್ ಇಲ್ಲ, ಕೆಟ್ಟ ಹ್ಯಾಬಿಟ್ಸ್ ಇದೆ ನಿಮಗೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ನಡವಳಿಕೆಯಲ್ಲಿ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ. ದುಡ್ಡಿನ ಒಳಹರಿವು ಮತ್ತು ಹೊರಹರಿವು ಕಂಟ್ರೋಲ್ ಇಲ್ಲ. ಇನ್ಕಮಿಂಗ್ ಕಡಿಮೆ, ಔಟ್ ಗೋಯಿಂಗ್ ಹೆಚ್ಚಿಗೆ. ಸಂಬಂಧಿಗಳ ಜೊತೆಗೆ ಒಳ್ಳೆಯ ಸಂಬಂಧ ಉಳ್ಕೊಂಡಿಲ್ಲ. ಹೊಂದಾಣಿಕೆಯ ಬದುಕು ಬಹಳ ಕಷ್ಟ ಆಗಿದೆ. ಊಟದ ವಿಚಾರ ಅಷ್ಟು ಹೇಳ್ಕೊಳ್ಳೋಷ್ಟು ನೀವು ಊಟ ಸಾತ್ವಿಕ ಊಟ ಮಾಡಲ್ಲ. ಪರಿವಾರದ ಸ್ಥಿತಿ ಅಷ್ಟು ಹೇಳ್ಕೊಳ್ಳೋಂಗೆ ಇರುವುದಿಲ್ಲ ನಿಮಗೂ ಮತ್ತು ಪರಿವಾರಕ್ಕೂ. ಇನಿಷಿಯಲಿ ಒಳ್ಳೆ ಸ್ಟಡಿ ಮಾಡೋಕ್ಕಾಗೋದಿಲ್ಲ. ಮಾತಿನಲ್ಲಿ ಬಹಳ ರಫ್ ಮಾತಾಡ್ತೀರಿ, ಟಫ್ ಮಾತಾಡ್ತೀರಿ, ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟ್ ಮಾತಾಡ್ತೀರಿ. ಮಾತಿನ ದಾಟಿ ಯಾರಿಗೂ ಇಷ್ಟ ಆಗೋದಿಲ್ಲ. ಸಂಸ್ಕಾರ ಹಾಗೂ ನೆಮ್ಮದಿ ಇಲ್ಲ ಸರ್. ವಿಪರೀತ ಹಾಳು ಮಾಡಿ ಜಗ್ಗೆ ಲಾಸ್ ಮಾಡ್ಕೊಂಡಿದ್ದೀರಾ ನಿಮ್ಮ ಜೀವನದಲ್ಲಿ. ನಿಮ್ಮ ಹೆಸರಲ್ಲೇ ಯಾವುದೇ ವ್ಯವಹಾರ ಮಾಡಿ, ಬೇಕಾದ ವ್ಯವಹಾರ ಮಾಡಿ, ನಿಮ್ಮ ಹೆಸರಲ್ಲೇ 100ಕ್ಕೆ 100 ಲಾಸೇ. ಇದು ಕಟ್ಟಿಟ್ಟ ಬುತ್ತಿ, ನೆನ್ಪಿಟ್ಕೊಂಬಿಡಿ. ಯು ವರ್ಕ್ ಆ್ಯಸ್ ಎ ವರ್ಕರ್. ಬೇರೆಯವ್ರ ಹೆಸರಲ್ಲೇ ನೀವು ಮಾಡಿಬಿಟ್ಟು ನೀವು ಕೆಲಸಗಾರ ಅಂತ ಮಾಡಿ 100ಕ್ಕೆ 100 ಸುಖವಾಗಿರ್ತೀರ. ಇಲ್ಲ ನಂದೇ ಎಲ್ಲ ನಾನೇ ಮಾಡಬೇಕು ಅಂದರೆ ಆಗಲ್ಲ ರೀ. ದೇವ್ರ ರಾಣಿ ಮಾಡಿ ಹೇಳ್ತೀನಿ, ಕಷ್ಟ ಅಂದರೆ ಕಷ್ಟ. ಬಹಳ ಕಷ್ಟಕ್ಕೆ ಈಡಾಗ್ತೀರ, ಬಹಳ ದುಡ್ಡು ಹಾಳು ಮಾಡ್ಕೋತೀರ. ವ್ಯವಹಾರಗಳು ನೀವು ಕೊಡೋ ದುಡ್ಡು ಸರಿಯಾಗಿ ನೀವು ಕೊಡಲ್ಲ, ನಿಮ್ಗೆ ಬರೋ ದುಡ್ಡು ಸರಿಯಾಗಿ ದೇವರನೇ ಬರಲ್ಲ. ಕೇತು ಶಾಂತಿ ಆಗಲೇಬೇಕು ಮಿಸ್ಟರ್ ಪೃಥ್ವಿರಾಜ್. ಗುರು 4ನೇ ಭಾವದ ಸ್ವಾಮಿ. ದಟ್ ಈಸ್ ಎಕ್ಸ್ಟ್ರಾಆರ್ಡಿನರಿ ಅಂತ ನೀವು ಅಂದ್ಕೊಂಡ್ರೆ ಇಟ್ಸ್ ಎ ರಾಂಗ್. 8ನೇ ಭಾವದ ಸ್ವಾಮಿ ಅವರು ವಿರೋಧಿ. ಸಂಪೂರ್ಣ 4ನೇ ಭಾವವನ್ನು ಸಂಪೂರ್ಣವಾಗಿ ಕೆಡಿಸಿಬಿಡ್ತಾನೆ. ಹೌದು, ಜವಾಬ್ದಾರಿ ಇರೋದಿಲ್ಲ ನಿಮಗೆ. ಜವಾಬ್ದಾರಿ ಕಡಿಮೆ, ರೆಸ್ಪಾನ್ಸಿಬಿಲಿಟಿ ಭಾಳ ಕಡಿಮೆ. ಯಾವುದೇ ವ್ಯವಹಾರ ಮಾಡಿ, ಬಿಸ್ನೆಸ್ ಮಾಡಿ ಫೇಲ್ಯೂರ್ ಆಗ್ತೀರ. ನೆಮ್ಮದಿಯ ಬದುಕು ಬಹಳ ಕಷ್ಟ ಆಗುತ್ತೆ. ಸುಖಮಯ ಜೀವನ ತೆಗಿಯೋಕ್ಕಾಗುವುದಿಲ್ಲ. ಹೈಯರ್ ಎಜುಕೇಷನ್ ಆಗೋದಿಲ್ಲ. ಬಟ್ ಭಾಳ ಹುಷಾರಿರಬೇಕು ಪೃಥ್ವಿರಾಜ್ ಅವರೇ. ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ನಿಮ್ಗೆ ಬಂದೇ ಬರುತ್ತೆ. ಹೌದು, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ನಿಮ್ಗೆ ಬಂದೇ ಬರುತ್ತೆ. ಹೊಂದಾಣಿಕೆಯ ಬದುಕು ಭಾಳ ಕಷ್ಟ ಆಗುತ್ತೆ. ಮನೆಯ ಸ್ಥಿತಿ ಭಾಳ ಕೆಟ್ಟು ಹೋಗುತ್ತೆ. ಸ್ಟೈಲ್ ಆಫ್ ಲಿವಿಂಗ್ ಏನಿದೆಯಲ್ಲ, ಹೆಚ್ಚು ಕಡಿಮೆ, ಒಮ್ಮೆ ಹೈ ಒಮ್ಮೆ ಕಡಿಮೆ, ಒಮ್ಮೆ ಕಡಿಮೆ ಆಗುತ್ತೆ. ಮನೆಗೆ ಬಂದವ್ರನ್ನ ಪ್ರೀತಿ ಪ್ರೇಮದಿಂದ ಸತ್ಕಾರ ಮಾಡೋಕ್ಕಾಗೋದಿಲ್ಲ. ಸಮಾಜದಲ್ಲಿ ಒಳ್ಳೆಯ ಹೆಸರು ತರೋಕ್ಕಾಗೋದಿಲ್ಲ. ಬಟ್ ನಿಮ್ಮ ಮೊಬೈಲ್ ಪ್ರಾಪರ್ಟಿ ಹೊಂದಾಣಿಕೆ ಮಾಡೋಕ್ಕಾಗೋದಿಲ್ಲ. ನೀವು ಎಲ್ಲನೂ ಮಾಡ್ಕೋಬೋದು. ಬಟ್ ಈ 4ನೇ ಭಾವದ ಸ್ವಾಮಿನ ನೀವು 100% ನೀವು ಶಾಂತ ಮಾಡಿದರೆ ಸೂರ್ಯ 100% ಫಲ ಕೊಡ್ತಾನೆ. 4ನೇ ಭಾವ ಇದು ಕಟ್ಟಿಟ್ಟ ಬುದ್ಧಿ. ಎಲ್ಲದಕ್ಕಿಂತ ಮೋಸ್ಟ್ ಡೇಂಜರಸ್ ಸರ್ 5ನೇ ಭಾವ. ಶುಕ್ರ ನೀಚ ಇದ್ದಾನೆ. 1ನೇ ಭಾವದ ಸ್ವಾಮಿ 5ನೇ ಭಾವದಲ್ಲಿ ಬಂದು ಕೂತಿದ್ದಾನೆ. 1ನೇ ಭಾವ ಸಂಪೂರ್ಣ ಹಾಳು ಮಾಡಿಬಿಡ್ತಾನೆ. ಏನು ವ್ಯಕ್ತಿತ್ವವನ್ನು ಹಾಳು ಮಾಡ್ತಾನೆ. ಒಳ್ಳೆಯ ಗುಣಗಳು ಬೆಳೆಯುವುದಿಲ್ಲ. ಒಳ್ಳೆಯ ವಿಚಾರಗಳಿಗೆ ಬೆಲೆ ಕೊಡುವುದಿಲ್ಲ. ಒಳ್ಳೆಯ ಸಂಗತಿಗಳಿಗೆ ಆಸಕ್ತಿ ಇರುವುದಿಲ್ಲ. ಒಳ್ಳೆಯ ಫ್ರೆಂಡ್ಸ್ ಇರುವುದಿಲ್ಲ. ಮೆಂಟಲಿ ಹಾಗೂ ಫಿಸಿಕಲಿ ಭಾಳ ವೀಕ್ ಇರ್ತೀರ. ಆಸೆ ಆಕಾಂಕ್ಷೆಗಳನ್ನು ಅಷ್ಟು ಹೇಳ್ಕೊಳ್ಳೋಷ್ಟು ಈಡೇರಿಸೋಕ್ಕಾಗೋದಿಲ್ಲ. ಇಮೇಜನ್ನು ಕೆಡಿಸ್ಕೊಂಡಿರ್ತೀರಿ. ಬುದ್ಧಿವಂತಿಕೆ ನಡೆ ಕಡಿಮೆ, ಗ್ರಾಸ್ಪಿಂಗ್ ಪವರ್ ಕಡಿಮೆ, ಟೇಸ್ಟು ಕಡಿಮೆ. ಟೇಸ್ಟು ರಾಂಗ್ ಟೇಸ್ಟ್ ಆಗಿರುತ್ತೆ. ವಿಪರೀತ ಸಾಲ ಮಾಡ್ಕೊಂಡಿರ್ತೀರ. ಹೌದು, ಅನ್ನೆಸೆಸರಿ ಭಾರವನ್ನು ಹೊತ್ಕೊಂಡಿರ್ತೀರ. ಅನ್ನೆಸೆಸರಿ ತಲೆ ಮೇಲೆ ಭಾರವನ್ನು ಹೊತ್ಕೋತೀರ.
ನಾನು ಓಪನ್ ಹೇಳ್ತಾ ಇದ್ದೀನಿ ನೋಡಿ. ಇಲ್ಲಿ ಈ ಕೇತು ಶಾಂತಿ, ಈ ಗುರು ಶಾಂತಿ, ಈ ಶುಕ್ರ ಶಾಂತಿ, ಇವನು ಮೂರು ಮಾಡಿದರೆ ಯಾವ ರೀತಿ ಫಲ ಸಿಗ್ಬೋದು ನಿಮಗೆ ಅಂದರೆ ನೋಡಿ. ಕುಜ ದಯವಿಟ್ಟು ಅಸ್ತಂಗತ ಆಗಿದ್ದೇನೆ, ಭಾಳ ಪುಣ್ಯ ಆಯಿತು ನಿಮ್ಮದು. ನೋಡಿ 7ನೇ ಮನೆಯಲ್ಲಿ ನೋಡಿ, ಇಲ್ಲಿ ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನಾನು ಭಾಳ ಚೆನ್ನಾಗಿ ಹೇಳ್ತೀನಿ ಈಗ ನೋಡಿ. ಇಲ್ಲಿ ಇವನು 4ನೇ ಭಾವದ ಸ್ವಾಮಿ, ಬುಧ 2 ಮತ್ತು 5ನೇ ಭಾವದ ಸ್ವಾಮಿ. ಕರೆಕ್ಟಾ? ನಾನು ಸರಿಯಾಗಿ ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಇವನು ಶಾಂತ ಆದರೆ, ಇವನು ಶಾಂತ ಆದರೆ, ಇವನು ಶಾಂತ ಆದರೆ, ಶಾಂತ ಆಗಬೇಕು. ಹೌದು, ಹೋಮ ಹವನಾಗಿ ಆದರೆ 2ನೇ ಭಾವದ ಫಲ ಈಗ ಹೇಳ್ತೇನೆ ನೋಡಿ. ಒಳ್ಳೆಯ ವ್ಯವಹಾರಸ್ಥರಾಗ್ತೀರಿ, ಒಳ್ಳೆಯ ಬಿಹೇವಿಯರ್ ಇರುತ್ತೆ, ಒಳ್ಳೆಯ ಹ್ಯಾಬಿಟ್ಸನ್ನು ಕಲಿತೀರಿ, ದುಡ್ಡಿನ ಒಳಹೊರಿವು ಮತ್ತು ಹೊರಹರಿವು ಬಹಳ ಚೆನ್ನಾಗಿರುತ್ತೆ, ಸಂಬಂಧಿಗಳು ಸಹಾಯ ಮಾಡ್ತಾರೆ, ಸಂಬಂಧಿಗಳ ಜೊತೆಗೆ ಸಂಬಂಧ ಚೆನ್ನಾಗಿರುತ್ತೆ, ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ, ಹಣವನ್ನು ಸೇವ್ ಮಾಡೋದಲ್ಲದೆ ಊಟದ ವಿಚಾರದಲ್ಲಿ ಭಾಳ ಸಾತ್ವಿಕತೆ ಅನ್ನೋದಲ್ಲದೆ ಪರಿವಾರದ ಸ್ಥಿತಿಯನ್ನು ಭಾಳ ಎತ್ತರಕ್ಕೆ ತೊಗೊಂಡೋಗ್ತೀರಿ. ಅದು ಅಲ್ಲದೆ ಇನಿಷಿಯಲಿ ಸ್ಟಡಿ ಭಾಳ ಚೆನ್ನಾಗಿರುತ್ತೆ, ಮಾತಿನಲ್ಲಿ ವಚನತ್ವ ಮತ್ತು ನೀತಿ ರೀತಿ ಇರುತ್ತೆ, ನಿಮ್ಮ ಮಾತಿನ ತಾಟಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದೇನು 2ನೇ ಭಾವದ ಫಲ. ಯಾವಾಗ ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ರೆಡ್ ಮಾರ್ಕ್ ಏನೇನು ಮಾಡಿದ್ದೀನಿಲ್ಲ, ಈ 4 ಗ್ರಹಗಳು ಶಾಂತ ಆದರೆ ಮಾತ್ರ. ಅರ್ಥ ಮಾಡ್ಕೊಳ್ಳಿ, ನಾನು ರೆಡ್ ಮಾರ್ಕ್ ಏನು ಮಾಡಿದ್ದೀನಿ, ಈ 4 ಗ್ರಹಗಳು ಶಾಂತ ಆದರೆ 2ನೇ ಭಾವದ ಫಲವನ್ನು ಸಂಪೂರ್ಣವಾಗಿ ಅನುಭವಿಸ್ತಾರೆ. ಅದೇ ರೀತಿ 3ನೇ ಭಾವದ ಫಲ, 4ನೇ ಭಾವದ ಫಲ ನೋಡಿ. ಜವಾಬ್ದಾರಿತ ವ್ಯಕ್ತಿ ಆಗ್ತೀರಿ, ಜವಾಬ್ದಾರಿಯನ್ನು ಭಾಳ ಎತ್ತರಕ್ಕೆ ತೊಗೊಂಡು ಹೋಗ್ತೀರಿ, ಒಳ್ಳೆಯ ವ್ಯಕ್ತಿತ್ವ ಹೊಂದ್ತೀರಿ, ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋಗ್ತೀರಿ. ಅದು ಅಲ್ಲದೆ ತಾಯಿ ಬಗ್ಗೆ ಪ್ರೀತಿ ಹಾಗೂ ಕಾಳಜಿ ಬರುತ್ತೆ. ಒಳ್ಳೆಯ ಬಿಸ್ನೆಸ್ಗಾರ ಆಗ್ತೀರಿ, ಒಳ್ಳೆಯ ವ್ಯವಹಾರಸ್ಥರಾಗ್ತೀರಿ, ನೆಮ್ಮದಿಯ ಬದುಕನ್ನು ಬದುಕ್ತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಒಳ್ಳೆಯ ಪ್ರಾಪರ್ಟಿ ಪಡಿತೀರಿ, ಹೈಯರ್ ಎಜುಕೇಷನ್ ಬಿಡಿ, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಯಾವುದೇ ರೀತಿ ಕಾಣುವುದಿಲ್ಲ, ಎಲ್ಲರ ಜೊತೆಗೂ ಹೊಂದಾಣಿಕೆಯಾಗಿ ಬೆಳೀತೀರಿ, ಮನೆ ಸ್ಥಿತಿ ಎಕ್ಸ್ಟ್ರಾ ಆರ್ಡಿನರಿ ಇರುತ್ತೆ, ಸ್ಟೈಲ್ ಆಫ್ ಲಿವಿಂಗ್ ಭಾಳ ಹೈ ಇರುತ್ತೆ, ಹಾಸ್ಪಿಟಾಲಿಟಿ ಮನೆಗೆ ಬಂದವ್ರನ್ನ ಭಾಳ ಪ್ರೇಮದಿಂದ ನೋಡ್ತೀರಿ, ಸಮಾಜದಲ್ಲಿ ಒಳ್ಳೆಯ ಹೆಸರು ಮಾಡೋದಲ್ದೇ ಚಿನ್ನ ಆಭರಣ ಬೆಳ್ಳಿ ಒಡೆಯುವ ದೊಡ್ಡ ಕಾಸ್ಟ್ಲಿಯೆಸ್ಟ್ ಮೊಬೈಲು ಪ್ಲಸ್ ಕಾರು ಇಂಥವೆಲ್ಲ ಖರೀದಿ ಮಾಡೋದಲ್ದೇ ಸ್ವಂತ ಮನೆ ಶಾಪು ಮತ್ತು ಹೊಲ ಗಿಲ ಎಲ್ಲವನ್ನು ಖರೀದಿ ಮಾಡ್ತೀರಿ. ಇದು 4ನೇ ಭಾವದ ಫಲ. ಇದು 4ನೇ ಭಾವದ ಫಲ. 5ನೇ ಭಾವದ ಫಲ, ಒಳ್ಳೆ ಎಜುಕೇಷನ್ ಇರುತ್ತೆ, ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ, ಒಳ್ಳೆ ಸೆಕ್ಶುವಲ್ ಲೈಫ್ ಎಂಜಾಯ್ ಮಾಡ್ತೀರಿ, ಭಾಳ ಒಳ್ಳೆಯ ಮಕ್ಕಳು ಹುಡ್ತಾರೆ, ಮಕ್ಕಳಿಂದ ಸಂಪತ್ತು ಐಶ್ವರ್ಯ ಕೀರ್ತಿ ಭಾಳ ಗಳಿಸ್ತೀರಿ, ಭಾಳ ಸುಸಂಸ್ಕೃತ ರೀತಿವಂತ ಪ್ರಜ್ಞಾವಂತ ಮಕ್ಕಳು ಹುಡ್ತಾರೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಅವ್ರಿಗೆ, ನಿಮಗೆ ಒಳ್ಳೆ ಪಾಪ್ಯುಲಾರಿಟಿ ಸಿಗುತ್ತೆ, ಎಲ್ಲರ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಹೆಂಡತಿ ಮಕ್ಕಳು ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಅನುಭವಿಸುವುದಲ್ಲದೆ ಯಾವುದೇ ಕಷ್ಟ ಬರಲಿ ಎದುರಿಸ್ತೀರಿ, ಸುಖ ಶಾಂತಿ ಜೊತೆಗೆ ನಡೀತೀರಿ, ಕಷ್ಟಗಳನ್ನು ನೀವು ಮುಂದೂಡ್ತೀರಿ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಒಳ್ಳೆಯ ಗುಣಗಳನ್ನು ಬೆಳೆಸ್ಕೋತೀರಿ, ಒಳ್ಳೆಯ ಪಾಪ್ಯುಲಾರಿಟಿ ಆಗುತ್ತೆ, ಪಬ್ಲಿಕ್ ಇಮೇಜ್ ಬಹಳ ಚೆನ್ನಾಗಾಗುತ್ತೆ. ಯಾವಾಗ ಕೇತು ಶಾಂತಿ ಆದಮೇಲೆ, ಗುರು ಶಾಂತಿ ಆದಮೇಲೆ, ಶುಕ್ರ ಶಾಂತಿ ಆದಮೇಲೆ, ರಾಹು ಶಾಂತಿ ಆದರೆ ಇವಷ್ಟು ಫಲವನ್ನು ಪಡಿತೀವಿ. ನಿಜವಾಗ್ಲೂ ಹೇಳ್ತೀನಿ ಪೃಥ್ವಿರಾಜ್, ನೀವು ಕರೆಕ್ಟಾಗಿ ಕೇತು ಗುರು ಶುಕ್ರ ರಾಹು ಶಾಂತಿ ಮಾಡ್ಕೊಂಡಿದ್ದೆ ಕರೆ ಆದರೆ ಅತಿ ದೊಡ್ಡ ರಾಜಯೋಗ ಕಾಯ್ತಾ ಇದೆ ನಿಮಗೆ. ದಟ್ ಈಸ್ ಕಾಲ್ಡ್ ಬುಧ ಆದಿತ್ಯ ರಾಜಯೋಗ.
ದಟ್ ಈಸ್ ಕಾಲ್ಡ್ ಬುಧ ಆದಿತ್ಯ ರಾಜಯೋಗ. ದಟ್ ಇಸ್ ಅಲ್ಟಿಮೇಟ್ ಎಕ್ಸ್ಟ್ರಾರ್ಡಿನರಿ ಸೂಪರ್ಬ್ ಯೋಗ. ಬುಧ ಆದಿತ್ಯ ರಾಜಯೋಗದಲ್ಲಿ ಸಂಪತ್ತು, ಐಶ್ವರ್ಯ, ಪ್ರಾಪರ್ಟಿ, ಜ್ಞಾನ, ವಿದ್ಯೆ, ಬುದ್ಧಿ, ಸಾಧನೆ, ಯಶಸ್ಸು, ಕೀರ್ತಿ ಎಲ್ಲವನ್ನೂ ಕೊಡುವಂಥ ಯೋಗವೇ ಬುಧ ಆದಿತ್ಯ ರಾಜಯೋಗ. ನೋಡಿ, ಪೃಥ್ವಿರಾಜ್ ಅವರ ಎಕ್ಸಾಂಪಲ್ ಕೊಡ್ತೀನಿ. ಸಿದ್ದರಾಮಯ್ಯವರು ಬುಧ ಆದಿತ್ಯ ರಾಜಯೋಗ, ಬೊಮ್ಮಾಯಿಯವರು ಬುಧ ಆದಿತ್ಯ ರಾಜಯೋಗ, ಯಡಿಯೂರಪ್ಪಾಜಿ ಬುಧ ಆದಿತ್ಯ ರಾಜಯೋಗ, ಸಿ ಟಿ ರವಿ ಬುಧ ಆದಿತ್ಯ ರಾಜಯೋಗ, ಯೋಗೇಂದ್ರ ಬುಧ ಆದಿತ್ಯ ರಾಜಯೋಗ, ಶೋಭಾ ಕರಂದ್ಲಾಜೆ ಬುಧ ಆದಿತ್ಯ ರಾಜಯೋಗ, ತೇಜಸ್ವಿನಿ ಸೂರ್ಯ ಬುಧ ಆದಿತ್ಯ ರಾಜಯೋಗ, ಎನ್ ಟಿ ರಾಮರಾವ್ ಬುಧ ಆದಿತ್ಯ ರಾಜಯೋಗ, ಚಂದ್ರಬಾಬು ನಾಯ್ಡು ಬುಧ ಆದಿತ್ಯ ರಾಜಯೋಗ, ಯೋಗಿ ಆದಿತ್ಯನಾಥ್ ಬುಧ ಆದಿತ್ಯ ರಾಜಯೋಗ, ಜೆ ಪಿ ನಡ್ಡಾ ಬುಧ ಆದಿತ್ಯ ರಾಜಯೋಗ, ಅಮಿತ್ ಶಾ ಬುಧ ಆದಿತ್ಯ ರಾಜಯೋಗ, ಸುಷ್ಮಿತಾ ಸೇನ್ ಬುಧ ಆದಿತ್ಯ ರಾಜಯೋಗ, ಐಶ್ವರ್ಯ ಬಚ್ಚನ್ ಬುಧ ಆದಿತ್ಯ ರಾಜಯೋಗ, ಅಕ್ಷಯ್ ಕುಮಾರ್ ಬುಧ ಆದಿತ್ಯ ರಾಜಯೋಗ, ಕಾರ್ತಿಕೇಯನ್ ಬುಧ ಆದಿತ್ಯ ರಾಜಯೋಗ, ಅಭಿಷೇಕ್ ಬಚ್ಚನ್ ಬುಧ ಆದಿತ್ಯ ರಾಜಯೋಗ, ಆದಿತ್ಯ ಬಿರ್ಲಾ ಬುಧ ಆದಿತ್ಯ ರಾಜಯೋಗ, ಟಿ ವಿ ಎಸ್ ಸುಂದರಂ ಬುಧ ಆದಿತ್ಯ ರಾಜಯೋಗ, ನಿರ್ಮಲಾ ಸೀತಾರಾಮನ್ ಬುಧ ಆದಿತ್ಯ ರಾಜಯೋಗ. ಏನಿಲ್ಲ ರೀ, ಇವ್ರಿಗೆ ಸಂಪತ್ತಿದೆ, ಯಶಸ್ಸಿದೆ, ಕೀರ್ತಿ ಇದೆ, ಸಾಧನೆ ಇದೆ. ಆಹಾ, ಭಾಳ ದೊಡ್ಡ ರಾಜಯೋಗ ರೀ. ನೋಡಿ, ಒಂದು ದೇಹ ಇದು ಅಂದ್ಕೊಳ್ಳಿ. ನಿಮ್ಮ ಜಾತಕದಲ್ಲಿನ ದೋಷವನ್ನು ನೀವು ನಿವಾರಣೆ ಮಾಡಿಕೊಳ್ಳಿಲ್ಲ ಅಂದರೆ ಯೋಗ ನಿಮ್ಗೆ ಸಿಗೋದಿಲ್ಲ, ಯೋಗ ನಿಮ್ಮ ಕೈ ಹಿಡಿಯೋದಿಲ್ಲ. ಇದು ಕಟ್ಟಿಟ್ಟ ಬುದ್ಧಿ. ಯಾರ ಜಾತಕದಲ್ಲಿ ಬುಧ ಆದಿತ್ಯ ರಾಜಯೋಗ ಆಗುತ್ತೋ ಅವ್ರಿಗೂ ಒಳ್ಳೆಯ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ದೇ ಒಳ್ಳೆಯ ಸಂಪತ್ತು, ಒಳ್ಳೆಯ ಯಶಸ್ಸು, ಒಳ್ಳೆಯ ಸಂಪತ್ತು, ಒಳ್ಳೆಯ ಐಶ್ವರ್ಯ, ಒಳ್ಳೆಯ ಪ್ರಾಪರ್ಟಿ, ಒಳ್ಳೆಯ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆಯ ದಾಂಪತ್ಯ, ಒಳ್ಳೆಯ ಹೆಂಡತಿ, ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಹಾಗೂ ಮಾನ ಪ್ರತಿಷ್ಠೆ, ಯಶಸ್ಸು, ಸ್ಥಾನ, ಮಾನ, ಕೀರ್ತಿ ಹಾಗೂ ಆರೋಗ್ಯ ಹಾಗೂ ಆಯುಷ್ಯವನ್ನು ಕೊಟ್ಟು ನಿಮ್ಮನ್ನು ಜೀವನದಲ್ಲಿ ಎತ್ತರ ಸ್ಥಾನಕ್ಕೆ ಒಯ್ಯುವುದಲ್ದೇ, ಶ್ರೇಷ್ಠ ಜೀವನ ಕೊಡುವುದಲ್ದೇ, ಸುಖಮಯ ಜೀವನ ಕೊಡುವುದಲ್ದೇ, ಕೀರ್ತಿಯುತ ಜೀವನ ಕೊಡ್ತಾನೆ ಈ ಬುಧ ಆದಿತ್ಯ ರಾಜಯೋಗ. ಮೀರಾರೆ ಭಟ್ರು ತಮ್ಮ ಗ್ರಂಥದಲ್ಲಿ ಬಹಳ ಚಂದ ವಿವರಣೆ ಕೊಟ್ಟಿದ್ದಾರೆ. ಮಿಹಿರಾರ್ಯ ಭಟ್ಟ ವೇದಿಕ್ ಅಸ್ಟ್ರಾಲಜಿ ಬರೆದಂಥ ಪಂಡಿತರು ಮಿಹಿರಾರ್ಯ ಭಟ್ರು ಬಹಳ ಚಂದ ಕೊಟ್ಟಿದ್ದಾನೆ ರೀ ಬುಧಾದಿತ್ಯ ರಾಜಯೋಗ. ಭೂಮಿಯನ್ನು ಆಳುವವನು, ಆಕಾಶದ ಕಡೆ ಕೈ ತೋರಿಸುವವನು, ಆಕಾಶದಿಂದ ದ್ರವ್ಯವನ್ನು ಕಿತ್ತು ಭೂಮಿಯಲ್ಲಿ ಅಂಟಿಸಿ ಬೆಳೆಯುವವನು. ಭಾಳ ಚಂದ ವರ್ಣನೆ ಇದೆ. ಆ ಕಾಂಟ್ ಅದನ್ನ ಹೇಳಕತ್ರೆ 60 ನಿಮಿಷ ಬೇಕು ನನಗೆ. ದೊಡ್ಡ ರಾಜಯೋಗ. ದಿಸ್ ಇಸ್ ಎಕ್ಸ್ಟ್ರಾರ್ಡಿನರಿ ಯೋಗ. ನಿಜವಾಗ್ಲೂ ಹೇಳ್ತೀನಿ ಸರ್, ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳುವ ಗ್ರಹಗಳ ಶಾಂತಿ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಭಾಳ ತೊಂದರೆಗೀಡಾಗ್ತೀರ. ಅಷ್ಟಮ ರಾಹು ಭಾಳ ಕೆಟ್ಟವನ್ರಿ ಅವನು. 8ನೇ ಭಾವದ ರಾಹು ಭಾಳ ಕೆಟ್ಟವನು. ಹೌದು, ನೀವು ದಯವಿಟ್ಟು ಲಾಂಗ್ ರೈಡ್ ಹೋಗ್ಬೇಡಿ. ಹಾಂ, ಒಬ್ಬರೇ ಗಾಡಿಯಲ್ಲಿ ಎಲ್ಲಿ ಹೋಗಬೇಡಿ, ಇಲ್ಲ ರಾಂಗ್ ರೈಡ್ ಹೋಗಬೇಡಿ. ಹೆಚ್ಚಾಗಿ ಫ್ರೆಂಡ್ಸು ಇಲ್ಲ ಬಸ್ ಪ್ರಿಫರ್ ಮಾಡಿರಿ ದಯವಿಟ್ಟು. ಯಾಕಂದರೆ ಎಕ್ಸಿಡೆಂಟ್ಸ್ ಆಗೋದು ಭಾಳ. ಈ ಅಷ್ಟಮ ರಾಹು, ನೀಚ ರಾಹುಗೆ ವಿಪರೀತ ಕಷ್ಟಗಳನ್ನು ಕೊಡ್ತಾನೆ, ವಿಪರೀತ ಸಾಲವನ್ನು ಮಾಡಿಸ್ತಾನೆ, ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ, ಆರೋಗ್ಯದ ಸಮಸ್ಯೆ ವಿಪರೀತ ಕಾಡುತ್ತೆ, ಮನೆಯಲ್ಲಿ ಹೊಂದಾಣಿಕೆ ಇರುವುದಿಲ್ಲ, ವಿವಾದಗಳಿಗೆ ಗುರಿಯಾಗ್ತೀರಿ, ಅಪವಾದಗಳಿಗೆ ನೀವು ಹೊತ್ಕೋತೀರಿ, ಕೋರ್ಟು ಕಚೇರಿಯಲ್ಲಿ ನೀವು ಸೋಲನ್ನು ಅನುಭವಿಸ್ತೀರಿ. ಎಲುಬು ಮತ್ತು ಕೀಳು ಇಲ್ಲ, ನರ ಇಲ್ಲ, ಸ್ನಾಯು ಹೊಡೆತಕ್ಕೆ ನೀವು ಸುಸ್ತಾಗ್ತೀರಿ, ಅಂದರೆ ರೋಗಕ್ಕೆ ತುತ್ತಾಗ್ತೀರಿ ಅಂತ. ತಂದೆಯ ಆರೋಗ್ಯ ಆಗಲಿ ಅಥವಾ
ಏಳಿಗೆಗೆ ಸ್ವಲ್ಪ ತೊಂದರೆ ಆಗುವುದಲ್ಲದೆ ಕೆಟ್ಟ ಘಟನೆಗಳು ಜೀವನದಲ್ಲಿ ನಡೀತವೆ, ಕೆಟ್ಟ ಕೆಟ್ಟ ಆಕ್ಸಿಡೆಂಟ್ಗಳು ನಡೀತವೆ, ಕೆಟ್ಟ ಕೆಟ್ಟ ರೋಗಗಳು ನಿಮಗೆ ಕೂಡಬಹುದು, ಜಗಳ ಹೊಡೆದಾಟದಲ್ಲಿ ಪ್ರಾಣಕ್ಕೆ ಅಪಾಯ ಬರಬಹುದು, ಕೆಟ್ಟ ಸಮಯ ನೋಡಬಹುದು, ನಿಮ್ಮ ಹೆಂಡತಿಯ ತಂದೆ ತಾಯಿಯವ್ರ ಜೊತೆಗೆ ಹೊಂದಾಣಿಕೆ ಆಗದೆ ಹೋಗ್ಬೋದು. ಇವೆಲ್ಲವೂ ಅಷ್ಟಮ ಭಾವ, ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಶನಿ 9ನೇ ಮನೆಯಲ್ಲಿ, ಇವನೇ ನಿಮ್ಮನ್ನು ಕಾಪಾಡ್ತಾ ಇರೋದು, ನೆನಪಿಟ್ಕೊಂಬೇಡಿ ದಯವಿಟ್ಟು. ಶನಿ ದೇವರಿಗೆ ನೀವು ಕೈ ಮುಗಿದ್ರು ಕೈ ಮುಗಿರಿ, ದಯವಿಟ್ಟು ಆಶೀರ್ವದಿಸಿಂದ ಮುಗಿರಿ, ಶಾಂತಿ ಮಾಡೋಕ್ಕೆ ಹೋಗ್ಬೇಡಿ ಶನಿನ, ದಯವಿಟ್ಟು. ನನ್ನ ಕೈಂಡ್ ರಿಕ್ವೆಸ್ಟ್ ಇದೆ ನಿಮಗೆ. ಹೌದು, ನೋಡಿ, ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತ ಕರಿತೀವಿ ಇದಕ್ಕೆ ನಾವು. ಶನಿ ತನ್ನ ಸ್ವಂತ ಮನೆಯಲ್ಲಿ ಕೇಂದ್ರದಲ್ಲಿ ಬಂದರೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತ ಕರಿತೀವಿ. ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದ ಕೊಡುಗೆ ಏನು ಗೊತ್ತಾ ನಿಮಗೆ? ಸಂಪತ್ತು, ಐಶ್ವರ್ಯ, ದಾಂಪತ್ಯ ವಿದ್ಯೆ. ಇದು ಕಟ್ಟಿಟ್ಟ ಬುತ್ತಿ, ಇದು ಕಟ್ಟಿಟ್ಟ ಬುತ್ತಿ. ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವರು ಯಾವತ್ತಿದ್ರೂ ಬಹಳ ಸುಖಮಯ ಜೀವನವನ್ನು ತೆಗಿತಾರೆ. ಹೌದು, ಹಣ ಐಶ್ವರ್ಯ ಹಾಗೂ ಸಂಪತ್ತಿನ ಜೊತೆಗೆ ಜೀವನವನ್ನು ನಡೆಸ್ತಾರೆ, ಹೈ ಲೆವೆಲ್ ಜೀವನ ಮಾಡ್ತಾರೆ. ಹೌದು, ಏಳಿಗೆ ಆಗಲೇಬೇಕು ನೀವು, 100ಕ್ಕೆ 100, ಅದರಲ್ಲಿ ಯಾವುದೇ ಸಂಶಯ ಬೇಡ. ಇವತ್ತಿಲ್ಲ ನಾಳೆ 100ಕ್ಕೆ 100 ನೀವು ಹೇಳ್ತೀರಾ. ನಾನು ಹೇಳಿದ ಗ್ರಹಗಳ ಶಾಂತಿ ನೀವು ಮಾಡ್ಕೊಂಡಿದ್ದೆ ಕರೆ. ಆದರೆ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಹೆಂಡತಿ, ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಯಶಸ್ಸು, ಸಾಧನೆ, ಕೀರ್ತಿ, ಆರೋಗ್ಯ, ಆಯುಷ್ಯವನ್ನು ಕೊಟ್ಟು ನಿಮ್ಮನ್ನು ಯಾವಾಗಲೂ ಖುಷಿಯಿಂದ ಎತ್ತರ ಸ್ಥಾನಕ್ಕೆ ಹೋಗಿ ಸುಖಮಯ ಹಾಗೂ ಶ್ರೇಷ್ಠಮಯ ಜೀವನವನ್ನು ನೀವು ನಡೆಸ್ತೀರಿ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಹೌದು, ಚಂದ್ರ 11ನೇ ಮನೆಯಲ್ಲಿದ್ದಾನೆ. ಇಲ್ಲೂ ಯಾರೂ ಇಲ್ಲ, ಇಲ್ಲೂ ಯಾರೂ ಇಲ್ಲ. ಬಟ್ ಶನಿಯ ದೃಷ್ಟಿ ಚಂದ್ರನ ಮೇಲೆ ಇರೋದ್ರಿಂದ ನೋ ಪ್ರಾಬ್ಲಮ್. ಇಲ್ಲ ಅಂದರೆ ಭಾಳ ಕಷ್ಟ ಆಗ್ತಿತ್ತು, ಕೆಟ್ಟ ದೋಷ, ಕೀಮಂದ್ರಮ ದೋಷ ಆಗ್ತಿತ್ತು. 11ನೇ ಮನೆಯಲ್ಲಿ ಚಂದ್ರ ಬಂದಿದ್ದಾನೆ ಅಂದರೆ ನಾನು ಓಪನ್ ಹೇಳ್ತಾ ಇದ್ದೀನಿ, ನೀವು ಅಕ್ಕ ತಂಗಿ, ಅಣ್ಣ ತಮ್ಮನ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದೀರಾ ಅಂತ ಅರ್ಥ. ಹೌದು, ಲಾಭದಲ್ಲಿ ಜೀವನ ಮಾಡ್ತೀರಾ, ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತೀರಾ, ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತೀರಾ, ಹಂತ ಹಂತವಾಗಿ ನಿಮ್ಮನ್ನು ನೀವು ಪ್ರಮೋಷನ್ ಮಾಡ್ಕೊತ ಬೆಳೀತಾ ಹೋಗ್ತೀರಾ. ದುಡ್ಡು ಆವರಣವನ್ನು ಗಳಿಸೋದಲ್ಲದೆ, ಹಣ ಸೇವ್ ಮಾಡೋದಲ್ಲದೆ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಾ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆಯ ಮಿತ್ರರನ್ನು ಹೊಂದಿರ್ತೀರಾ. ಆದರೆ ಒಂದು ಹೇಳ್ತೀನಿ ನಿಮಗೆ ಪೃಥ್ವಿರಾಜ್ ಅವರೇ, ವಾಟರ್ ಮೆಡಿಷನ್, ಹೌದು, ಆಮೇಲೆ ಇವು ಕ್ರಾಪ್ದು ಇದು ಇರುತ್ತಲ್ಲ, ಏನಂತಾರೆ ಬೀಜ, ಬಿತ್ತು ಬೀಜ, ಅವು ಇಷ್ಟರಲ್ಲಿ ನೀವು ಕೈ ಹಾಕಿ ಬಿಸ್ನೆಸ್ ಮಾಡಿದ್ದಕ್ಕೆ ಕರೆ ಆದರೆ ಕೋಟಿ ಗಳಿಸ್ತೀರ, ಕೋಟಿ. ಹೌದು, ಬನ್ನಿ ಶನಿಯ ದೃಷ್ಟಿ ನೋಡೋಣ. ಸೀದಾ 11ನೇ ನಿಮ್ಗೆ ಲಾಭ ಮಾಡ್ತಾನೆ, ಅದಾದಮೇಲೆ ನಿಮ್ಗೆ 2ನೇ ಭಾವ ನೋಡ್ತಾನೆ, 3ನೇ ಭಾವ ನೋಡ್ತಾನೆ, ಅದಾದಮೇಲೆ ನಿಮ್ಮ 6ನೇ ಭಾವ ನೋಡ್ತಾನೆ, 9ರಲ್ಲಿ ಒಳ್ಳೆ ಫ್ಯೂಚರ್ ಕೊಡ್ತಾನೆ, 3ರಲ್ಲಿ ಲಾಭ ಕೊಡ್ತಾನೆ, 11ರಲ್ಲಿ ಲಾಭ ಕೊಡ್ತಾನೆ, 3ರಲ್ಲಿ ಬಂಡ ಧೈರ್ಯ ಕೊಡೋದಲ್ದೇ 6ರಲ್ಲಿ ಶತ್ರುನಾಶ ಮಾಡ್ತಾನೆ. ನಾನು ಓಪನ್ ಹೇಳ್ತಾ ಇದ್ದೀನಿ ಸರ್,
ಕೇತು, ಗುರು, ಶುಕ್ರ ಮತ್ತು ರಾಹು ಮತ್ತು ಕುಜ ಇವುಗಳ ಶಾಂತಿ ಮಾಡಿಕೊಳ್ಳಿ. ಇಲ್ಲ ಅಂದರೆ ನಾ ಹೇಳೋದಿಷ್ಟೇ ನಿಮಗೆ, ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಒಂದು. ಆಮೇಲೆ ಗುರು, ಶುಕ್ರ ಹಾಗೂ ಕುಜ ಶಾಂತಿ ಮಾಡ್ಕೊಳ್ಳಿ. ಸೂರ್ಯ 0 ಡಿಗ್ರಿಯಲ್ಲಿದ್ದಾನೆ, ಹಾಗಾಗಿ 7 ಕ್ಯಾರೆಟ್ಟು ಮಾಣಿಕ್ಯವನ್ನು ಧರಿಸಿ. 7 ಕ್ಯಾರೆಟ್ಟು ಮಾಣಿಕ್ಯವನ್ನು ಧರಿಸಿ. ಬನ್ನಿ ನೋಡೋಣ ಏನೇನಿದೆ ಅಂತ. ದಾಂಪತ್ಯ ಹೇಗಿದೆ ನೋಡೋಣ ಬನ್ನಿ. ಒಂದನೇ ಮನೆ ಸ್ವಾಮಿ 3ರಲ್ಲಿ, 5ನೇ ಮನೆ ಸ್ವಾಮಿ ಸೂರ್ಯ 4ರಲ್ಲಿ, 7ನೇ ಮನೆ ಸ್ವಾಮಿ ಶುಕ್ರ 2ರಲ್ಲಿ, 9ನೇ ಮನೆ ಸ್ವಾಮಿ ಗುರು 6ರಲ್ಲಿ, ವಿರೋಧಿ 10ರಲ್ಲಿ. ಈಗ ಸ್ವಲ್ಪ ಕಷ್ಟ ಇದೆ, ನಡೀತಾ ಇದೆ ಅಂತ ಅನ್ಕೋತೀನಿ ನಾನು. ದಾಂಪತ್ಯ ಸ್ವಲ್ಪ ಕಷ್ಟ ಇದೆ, ಅದು ನಡೀತಾ ಇದೆ, ಚಲದು. ನೋಡಿ, ಕುಜ ನೀಚ ಆಗಿದ್ದಾನೆ, ಅಸ್ತಂಗತ ಆಗಿರ್ತಾನೆ, ನೋ ಪ್ರಾಬ್ಲಮ್. 7ರಲ್ಲಿ ಶುಕ್ರ ಇದ್ದಾನೆ. ಬೆಟ್ರೆ ನೀವು ಯಾವ ಬಿಸ್ನೆಸ್ಗೂ ಕೈ ಹಾಕಬೇಡಿ. ನನ್ನ ಸಜೆಷನ್, ನೀವು ಬೇರೆಯವ್ರ ಹೆಸರಲ್ಲೇ ಬಿಸ್ನೆಸ್ ಮಾಡ್ತೇನೆ ಅಂದರೆ ಯು ಕ್ಯಾನ್ ಮೂವ್. ನಿಮ್ಮ ಹೆಸರಲ್ಲೇ ನೀವೇನಾದರೂ ಬಿಸ್ನೆಸ್ ಮಾಡಿದರೆ 100ಕ್ಕೆ 100 ಲಾಸ್ ಆಗ್ತೀರ. ಇದು ಮಾತ್ರ ಕಟ್ಟಿಟ್ಟ ಬುದ್ಧಿ. ನಾನು ಹೇಳಿದ ಎಲ್ಲ ಗ್ರಹಗಳ ಶಾಂತಿ ಮಾಡಿಕೊಂಡ್ರೆ 100ಕ್ಕೆ 100 ಲಾಭ ಸಿಗುತ್ತೆ. ಶನಿ ದಶೆ ಮುಗಿದೋಗಿದೆ, ಚಿಕ್ಕವರಿದ್ದಾಗಲೇ ಭಾಳ ಸುಖಗೊಂಡಿದ್ದೀರ ನೀವು. ಆಗ ಬುಧ ದಶೆನೂ ನಡೀತಾ ಇದೆ. ಆದರೆ ಏನು ಮಾಡಬೇಕು? ನೀವು ಮಾಡ್ಕೊಂಡಿಲ್ಲಲ್ಲ. ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಕುಜ, ಶುಕ್ರ ಹಾಗೂ ಗುರು ಈ 3 ಗ್ರಹಗಳ ಶಾಂತಿ ಮಾಡ್ಕೊಳ್ಳಿ. 7 ಕ್ಯಾರೆಟ್, ದಯವಿಟ್ಟು 7 ಕ್ಯಾರೆಟ್ ಮಾಣಿಕ್ಯವನ್ನು ಹಾಕ್ಕೊಳ್ಳಿ. ಬುಧ ಆದಿತ್ಯ ರಾಜಯೋಗ ಭಾಳ ಚಂದ ಆ್ಯಕ್ಟಿವೇಟ್ ಆಗುತ್ತೆ, ಒಳ್ಳೆಯ ಫಲವನ್ನು ಕೊಡುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ತಮಗೆ ಇಷ್ಟವಾದಲ್ಲಿ ದಯವಿಟ್ಟು 4 ಜನರಿಗೆ ತಿಳಿಸಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.